ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಹೆಣ್ಣು ಮಕ್ಕಳು ಮನೇಲಿ ಈ 5 ತಪ್ಪುಗಳನ್ನ ಮಾಡಿದ್ರೆ ನಿಮ್ಮ ಗಂಡ ಹಣ ಕಳ್ಕೊಳ್ಳೋದು ಗ್ಯಾರಂಟಿ ಹಾಗೂ ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗ್ತೀರಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಶಾಸ್ತ್ರದಲ್ಲಿ ಓರ್ವ ಮದುವೆಯಾದ ಹೆಣ್ಣು ಮಗಳು ಒಂದು ಮನೆತನಕ್ಕೆ ಹೇಗೆ ಶ್ರೇಯಸ್ಸು ತಂದುಕೊಡ್ತಾಳೆ, ಜೊತೆಗೆ ಅದೇ ಹೆಣ್ಣು ಮಗಳು ಮನೆಯೊಳಗೆ ಬಂದ ಮೇಲೆ ಆ ಮನೆತನ ಹೇಗೆ ಸರ್ವನಾಶ ಆಗೋಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈಗ ನಾವು ಈ ವಿಡಿಯೋದಲ್ಲಿ ಚಾಣಕ್ಯ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಹೇಳಿರುವಂತಹ ಕೆಲ ರಹಸ್ಯವನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಇಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳು ಮಾಡಲೇಬಾರದಂತಹ ತಪ್ಪು ಏನೇನು, ಹಾಗೇನಾದ್ರೂ ಆಕೆ ತಪ್ಪು ಮಾಡಿದ್ದೇ ಆದಲ್ಲಿ ಲಕ್ಷ್ಮೀ ದೇವಿಯ ಪ್ರಕೋಪವನ್ನ ಹೇಗೆ ಎದುರಿಸಬಲ್ಲಳು ಅನ್ನೋದನ್ನು ಕೂಡ ವಿವರವಾಗಿ ಹೇಳ್ತಾ ಇದ್ದೀವಿ. ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಬೇಕು. ಹಾಗೆಯೇ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಂದ್ರೆ, ಮತ್ತು ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಆಚಾರ್ಯ ಚಾಣಕ್ಯರ ಪ್ರಕಾರ ನಿಮಗೆ ತಿಳಿಯದೇ ಮಾಡುವ ಕೆಲವು ತಪ್ಪುಗಳಿಂದಾಗಿ ಲಕ್ಷ್ಮೀ ದೇವಿಯು ಮನೆಯನ್ನ ಬಿಟ್ಟು ಹೋಗ್ತಾಳೆ ಮತ್ತು ಅವಳ ಸಹೋದರಿ ದುರಾದೃಷ್ಟ ಲಕ್ಷ್ಮಿ ಮನೆ ಪ್ರವೇಶಿಸ್ತಾಳೆ. ದುರಾದೃಷ್ಟ ಲಕ್ಷ್ಮಿ ಮನೆಯನ್ನ ಪ್ರವೇಶ ಮಾಡಿದ್ರೆ ಬಡತನ, ಮನೆಯಲ್ಲಿ ಕಿರಿಕಿರಿ ಮತ್ತು ಆರೋಗ್ಯ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ನಾವು ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣವೂ ಕೂಡ ಸರ್ವನಾಶ ಆಗೋಗುತ್ತೆ ಎನ್ನಲಾಗಿದೆ. ಆದ್ದರಿಂದ ಮದುವೆಯಾಗಿ ಬಂದ ಹೆಣ್ಣುಮಗಳು ಪಾಲಿಸಬೇಕಾಗಿರುವ ಮೊದಲ ನಿಯಮ ಏನು ಅಂತಂದ್ರೆ ದುಂದುವೆಚ್ಚಕ್ಕೆ ಕಡಿವಾಣವನ್ನ ಹಾಕಬೇಕು. ಹೌದು, ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಮನೆಗಳಲ್ಲಿ ಲಕ್ಷ್ಮಿ ವಾಸಿಸೋದಿಲ್ಲ. ಅನಗತ್ಯ ವಸ್ತುಗಳಿಗೆ ಹಣ ಖರ್ಚು ಮಾಡುವವರು ಮತ್ತು ಐಷಾರಾಮಿ ಜೀವನವನ್ನ ನಡೆಸುವವರಂತೆ ನಟಿಸುವವರು ಸಾಲದಲ್ಲಿ ಮುಳುಗ್ತಾರೆ. ನಿರ್ಲಕ್ಷ್ಯದ ಮನಸ್ಥಿತಿಯೊಂದಿಗೆ ಉಳಿತಾಯ ಮಾಡದೆ ಹಣವನ್ನ ಖರ್ಚು ಮಾಡಿದ್ರೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕಷ್ಟದ ಸಮಯದಲ್ಲಿ ಅದು ಉಪಯುಕ್ತವಾಗೋದಿಲ್ಲ. ಮನೆಯ ಸೊಸೆ ಆರ್ಥಿಕ ಶಿಸ್ತಿನಿಂದ ಇದ್ರೆ ಇದನ್ನ ತಪ್ಪಿಸಬಹುದು. ಈಗ ನೀವು ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಳಿ. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಮನೆಯ ಹೆಣ್ಣು ಮಕ್ಕಳು ಅಂತಂದ ಮೇಲೆ ಅಡುಗೆ ಕೆಲಸ ಮಾಡೋದು ಸಾಮಾನ್ಯ. ಹಾಗಾಗಿ ಮಹಿಳೆಯರು ರಾತ್ರಿಯಲ್ಲಿ ಸರಿಯಾಗಿ ಅಡುಗೆ ಮನೆಯನ್ನ ಸ್ವಚ್ಛಗೊಳಿಸದೆ ಹಾಗೆಯೇ ಬಿಡುವಂತಿಲ್ಲ. ಯಾಕೆಂತಂದ್ರೆ ಅಂಥ ಮನೆಗಳಿಂದ ಲಕ್ಷ್ಮೀ ದೇವಿ ದೂರ ಇರೋದಕ್ಕೆ ಇಷ್ಟಪಡ್ತಾಳೆ. ಇನ್ನು ಬೇಯಿಸಿದ ಪಾತ್ರೆಗಳನ್ನ ಕೊಳಕಾಗಿ ಬಿಡೋದ್ರಿಂದ ಅನ್ನಪೂರ್ಣೇಶ್ವರಿ ದೇವಿ ಮತ್ತು ಲಕ್ಷ್ಮೀ ದೇವಿ ಅಸಮಾಧಾನಗೊಳ್ತಾರೆ. ಇದರಿಂದ ಮನೆಯಲ್ಲಿ ಯಾವುದೇ ಶುಭ ಇರೋದಿಲ್ಲ. ಆದ್ರಿಂದ ಪ್ರತಿ ಭೋಜನದ ನಂತರ ಅಡುಗೆ ಮನೆಯನ್ನ ಸ್ವಚ್ಛಗೊಳಿಸೋದು ಅತ್ಯಗತ್ಯ. ಯಾವ ಕಾರಣಕ್ಕೂ ನಾಳೆ ಮಾಡಿದ್ರಾಯ್ತು, ಸುಸ್ತಾಯ್ತು ಅಂತ ಮಲಗ್ಬಿಡಬಾರದು. ಸಾಧ್ಯವಾದ್ರೆ ಅಡುಗೆ ಆದ ತಕ್ಷಣ ಅಡುಗೆ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಳುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಅಷ್ಟು ಸಮಯ ಇಲ್ಲದೆ ಹೋದಲ್ಲಿ ರಾತ್ರಿ ಮಲಗುವಾಗ ಸ್ವಚ್ಛ ಮಾಡಿಬಿಟ್ಟೆ ಮಲಗ್ಬಿಡಿ. ಇದರಿಂದ ಅಡುಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸದಾ ಇರುವಂತೆ ಮಾಡುತ್ತೆ. ಹಾಗೇನೆ ಕುಟುಂಬಸ್ಥರ ಆರೋಗ್ಯವು ಉತ್ತಮವಾಗಿರುತ್ತೆ. ಇನ್ನು ಚಾಣಕ್ಯ ನೀತಿಯ ಪ್ರಕಾರ ಸೂರ್ಯಾಸ್ತದ ನಂತರ ಮನೆಯಲ್ಲಿ ಕಸ ಗುಡಿಸಿದ್ರೆ ಲಕ್ಷ್ಮೀ ದೇವಿ ಮನೆಗೆ ಬರೋದಿಲ್ಲ ಅಂತ ಹೇಳಲಾಗುತ್ತೆ. ಯಾಕೆಂತಂದ್ರೆ ಈ ಸಮಯವು ದೇವಿಯ ಆಗಮನದ ಸಮಯ. ಈ ಸಮಯದಲ್ಲಿ ಕಸ ಗುಡಿಸಿದ್ರೆ ಲಕ್ಷ್ಮಿ ಮನೆಗೆ ಪ್ರವೇಶಿಸೋದಿಲ್ಲ. ಇನ್ನು ಹೊತ್ತಿಲ್ಲದ ಹೊತ್ತಿನಲ್ಲಿ ಮನೆಯ ಹೆಣ್ಣು ಮಕ್ಕಳು ಮಲಗೋದು ಕೂಡ ಶ್ರೇಯಸ್ಕರ ಅಲ್ವೇ ಅಲ್ಲ. ಆದ್ದರಿಂದ ಸಂಜೆ ಸಮಯದಲ್ಲಿ ಮಲಗಿಕೊಳ್ಳೋದನ್ನ ತಪ್ಪಿಸಿ.
ಇದೆಲ್ಲದರ ಜೊತೆಗೆ ಇನ್ನೂ ಒಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಮನೆಯ ಹೆಣ್ಣು ಮಕ್ಕಳು ಮನೆಯಲ್ಲಿ ಖುಷಿ ಖುಷಿಯಿಂದ ಓಡಾಡ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಇದರಿಂದ ಮನೆಯ ವಾತಾವರಣವು ಪಾಸಿಟಿವಿಟಿಯಿಂದ ತುಂಬಿರುತ್ತೆ. ಅದಕ್ಕೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಮುನಿಸ್ಕೊಳ್ಳೋದು, ಮುಖವನ್ನ ಗಂಟು ಮಾಡಿಕೊಂಡೇ ಇರೋದನ್ನ ತಪ್ಪಿಸ್ಬಿಡಿ. ಇದಲ್ಲದೆ ಸೋಮಾರಿಗಳು, ಅಗೌರವ ಮತ್ತು ನೈತಿಕತೆಗೆ ವಿರುದ್ಧವಾಗಿದ್ರೆ ಅಂಥ ಮನೆಗಳಲ್ಲಿ ಲಕ್ಷ್ಮಿ ಇರೋದಿಲ್ಲ. ಅದಕ್ಕೆ ಮನೆಯಲ್ಲಿರುವಂತಹ ಹಿರಿಯರಿಗೆ ಮನೆಗೆ ಬರುವ ಹಿರಿಯರನ್ನ ಗೌರವದಿಂದ ಕಾಣಬೇಕು. ಮದುವೆಯಾಗಿ ಬರುವ ಹೆಣ್ಣು ಮಕ್ಕಳು ಆ ಮನೆತನವನ್ನ ಪ್ರತಿನಿಧಿಸುವವರಾಗಿರ್ತಾರೆ. ಆದ್ರಿಂದ ಅವರು ಮನೆಯಲ್ಲಿದ್ರೂ ಕೂಡ ಹರಿದಿರುವಂತಹ ಬಟ್ಟೆಗಳನ್ನ ಧರಿಸೋದಾಗ್ಲಿ, ಅಸ್ತವ್ಯಸ್ತವಾಗಿ ಇರೋದಾಗ್ಲಿ ಮಾಡಬಾರದು. ಅವರು ಆದಷ್ಟು ಸ್ವಚ್ಛವಾದ ಬಟ್ಟೆಗಳನ್ನೇ ಧರಿಸಿ ಒಪ್ಪಣವಾಗಿದ್ದರೆ ಸಾಕು. ಇನ್ನು ಮನೆಯಲ್ಲಿರುವಂತಹ ಸದಸ್ಯರ ಜೊತೆಗೆ ಸಮಯ ಕಳೆಯುವ ಅಭ್ಯಾಸವನ್ನ ಮಾಡಿಕೊಳ್ಳಿ. ಇದು ಅವರಿಗೆ ಗೌರವ ಕೊಟ್ಟಂತೆ. ಯಾರನ್ನೂ ಗೌರವಿಸದವರು ಎಷ್ಟೇ ಹಣ ಇದ್ರೂ ಬಡತನದ ಗುಲಾಮರಾಗ್ತಾರೆ. ಹಿರಿಯರು, ಮಹಿಳೆಯರು ಮತ್ತು ವಿದ್ವಾಂಸರನ್ನ ಅವಮಾನಿಸುವ ಜನರ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ, ಜೊತೆಗೆ ಸಂಪತ್ತು ನಿಲ್ಲೋದಿಲ್ಲ ಎನ್ನಲಾಗುತ್ತೆ. ಆದ್ರಿಂದ ಮದುವೆಯಾಗಿ ಬರುವಂತಹ ಹೆಣ್ಣು ಮಕ್ಕಳು ಈ ನಿಯಮಗಳನ್ನ ತಪ್ಪದೆ ಪಾಲಿಸಿ. ಆಗ ನೋಡಿ, ಮನೆ ಹೋಗಿ ಬೃಂದಾವನ ಆಗೋಗ್ಬಿಡುತ್ತೆ. ಇಲ್ಲವಾದಲ್ಲಿ ಅದೇ ಮನೆಯನ್ನ ಮನೆಗೆ ಬಂದ ಹೆಣ್ಣು ಮಕ್ಕಳಿಂದ ನರಕ ಆಗೋಗುತ್ತೆ. ಈ ಎಲ್ಲ ನಿಯಮಗಳನ್ನ ಮದುವೆ ಆಗೋ ಮುನ್ನವೇ ಅಮ್ಮಂದಿರು ಅವರವರ ಹೆಣ್ಣು ಮಕ್ಕಳಿಗೆ ತಿಳಿಸಿ ಹೇಳಿದ್ರೆ ಮುಂದೆ ಅವರಿಗೂ ಏನೂ ಸಮಸ್ಯೆ ಆಗೋದಿಲ್ಲ. ವೀಕ್ಷಕರೇ, ನೋಡಿದ್ರಲ್ವಾ, ಹೆಣ್ಣು ಮಕ್ಕಳು ಮನೆಯಲ್ಲಿ ಈ 5 ತಪ್ಪುಗಳನ್ನ ಮಾಡಿದ್ರೆ ನಿಮ್ಮ ಗಂಡ ಹಣ ಕಳ್ಕೊಳ್ಳೋದು ಗ್ಯಾರಂಟಿ ಹಾಗೂ ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗ್ತೀರಿ. ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.